ನಮಸ್ಕಾರ ನಮ್ಮೆಲ್ಲ ಕರ್ನಾಟಕ ಮಂದಿಗೆ, ಜಗತ್ತಲ್ಲಿ ಎಲ್ಲರೂ ನಮ್ಮ ಕನ್ನಡ ಎಲ್ಲರೂ ನಮಸ್ಕಾರ. ತಮ್ಮನೆಲ್ಲ ನೋಡಿ ಗೊತ್ತಾಗಿರ್ಬೇಕು ನಾ ಯಾವ ಸೀರೀಸ್ ಬಗ್ಗೆ ಮಾತಾಡತ್ತೀನಿ ಅಂದರೆ ಈಗ ನೆಟ್ಫ್ಲಿಕ್ಸ್ ಸೀರೀಸ್ ಬಗ್ಗೆ ಮಾತಾಡತ್ತೀನಿ. ಸೀರೀಸ್ ಹೆಸರು ಸ್ಕ್ವಾಡ್ ಗೇಮ್. ಇದು ಸೌತ್ ಕೊರಿಯಾ ಫಿಲ್ಮ್ಸ್ ಕ್ರಿಯೇಷನ್. ಸೌತ್ ಕೊರಿಯಾದ ಫಿಲ್ಮ್ ಇದು ಹೆಂಗೈತಪ್ಪ ಅಂದ್ರೆ, ನೀವು 3 ಸೀರೀಸ್ ಬಂದವು, 3 ಸೀರೀಸ್ ಹಿಟ್, ಹೆವಿ ಹಿಟ್. ಅಂದ್ರೆ ಹಿಂಗೆ ಹಿಟ್ ಆಗೈತಿ, ನೆಟ್ಫ್ಲಿಕ್ಸ್ ಹಾಕ್ಕೊಳ್ಳೋದು ಈ ಸೀರೀಸ್ ನೋಡಕ್ಕೆ ಅನ್ಸುತ್ತೆ. ಆ ಪರಿ ಹಿಟ್ ಆಗೈತಿ. ಇದ್ರಾಗ 405 ಇದು ಹೆಂಗೈತಪ್ಪ ಇದು ಹೆಂಗೈತೆ ಅಂದ್ರೆ, ಇದು ಯಾವ ಬೇಸಿಸ್ ಮೇಲೆ ಐತೆ ಅಂದ್ರೆ, ಬಡವ್ರು ಇರ್ತಾರೆ. ಅಂದ್ರೆ ಈಗ ಬಡವರು ಸಾಲ ಮಾಡ್ಕೊಂಡಿರ್ತಾರೆ, ಊರು ತುಂಬ ಸಾಲ ಮಾಡ್ಕೊಂಡಿರ್ತಾರೆ, ಸಾಲ ಕೊಡೋಕ್ಕಾಗ್ತಿರಂಗಿಲ್ಲ, ದುಡಿದ್ರು ಸಾಲ ತೀರ್ತಿರಂಗಿಲ್ಲ. ಅಂಥವ್ರಿಗೆ ಏನು ಮಾಡ್ತಾರೆ, ಒಂದು ಗೇಮ್ ಆಡಿಸ್ತಾರೆ. ಗೇಮ್ ಆಡಿಸಿ ಆ ಗೇಮ್ ಗೆದ್ರಂದ್ರೆ ಅವ್ರಿಗೆ ರೊಕ್ಕ ಬರ್ತೈತಿ. ಅದು ಎಷ್ಟು 45.6 ಬಿಲಿಯನ್ ರೊಕ್ಕ ಕೊಡ್ತಾರೆ. ಯಾರು ಗೇಮ್ ಆಡಿಸೋರು. ಅದು ಗೇಮ್ ಹೆಂಗೆ ಆಡಿಸ್ತಾರೆ ಅನ್ನೋದು ಕುತೂಹಲ. ಅಂದ್ರೆ ಹೆಂಗೆ ಆಡಿಸ್ತಾರಂದ್ರೆ, ಒಂಥರ ಮಾನಸಿಕ ಥರ ಗೇಮ್ ಐತಿದು. ಹೆಂಗೆ ಹೇಳ್ಬೇಕಂದ್ರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ ಮಾನಸಿಕ ಥರ ಗೇಮ್ ಐತಿ. ನೀವು ಫೋಟೋಸ್ ಹಾಕ್ತೀನಿ ನೋಡ್ರಿ, ಫುಲ್ಲು ಮಾನಸಿಕ ಥರ ಗೇಮ್ ಐತಿ. ಇದು ಬಂದುಬಿಟ್ಟು 456 ಜನಕ್ಕೆ ತೊಗೋತಾರೆ. 456 ಜನಕ್ಕೆ ಈ ಗೇಮ್ನಾಗ ತೊಗೋತಾರೆ. ಅದ್ರಾಗ 4, 5, 6 ಫೇಮಸ್. ಯಾಕಂದರೆ ಫಸ್ಟ್ ಸೀಸನ್ ಅವನ ಗೆದ್ದಿರ್ತಾನೆ. ಅದು ಹೆಂಗೆ ಗೆಲ್ತಾನೆ ಹೇಳ್ತೀನಿ. ಇಲ್ಲ, ಸಣ್ಣ ಹುಡುಗರು ಗೇಮ್ ಆಡಿಸ್ತಾರೆ. ನಾವು ಸಣ್ಣರಿದ್ದಾಗ ಚುಪ್ಪಾ ಚುಪ್ಪಿ ಆಡಿದ್ವಿ, ಮುಟ್ಟಾಟ ಆಡಿದ್ವಿ, ಅಂಥ ಗೇಮ್ ಆಡಿಸ್ತಾರೆ ಇವರು. ಅದು ಯಾರು ರೂಲ್ಸ್ ಬ್ರೇಕ್ ಮಾಡ್ತಾರ ಅವಾಗಿಂದ ಅವಾಗೆ ಗೇಮಿಂದ ಔಟ್. ಅದು ಔಟ್ ಹೆಂಗೆ ಮಾಡ್ತಾರೆ, ಗೇಮಿಂದ ಹೊರಗೆ ತೆಗಿಂಗಿಲ್ಲ. ಅದು ಡೈರೆಕ್ಟ್ ಖತಮ್, ಅಲ್ಲೇ ಸಾಯ್ಬಿಡ್ದು. ಡೈರೆಕ್ಟ್ ಖತಮ್ ಮಾಡಿಬಿಡ್ತಾರೆ ಅಷ್ಟೇ. ಹಂಗೆ ಗೇಮ್ ನಡೀತೈತಿ. ಹಂಗೆ ಒಬ್ರೊಬ್ರು ಹೋಗ್ತಿರ್ತಾರೆ. 4, 5, 6 ಇದು ಯಾರಿಗೂ ಗೊತ್ತಾಗ್ತಿರಂಗಿಲ್ಲ. ಇದು ಕೆಲವೊಬ್ರು ರಿಯಲ್ ಅಂತಾರೆ, ಕೆಲವೊಬ್ರು ಫೇಕ್ ಅಂತಾರೆ, ಆದರೆ ಕೆಲವೊಬ್ರು ಕ್ರಿಯೇಷನ್ ಅಂತಾರೆ. ಆದರೆ ನಾ ನೋಡಿದ ಪ್ರಕಾರ ಅಂಥದ್ದೇ ನಂಗೆ ಸಿಕ್ಕಿಲ್ಲ. ಇದು ಕ್ರಿಯೇಟಿವಿಟಿ ಇರ್ಬೋದು. ಆ ಡೈರೆಕ್ಟರ್ ಹೆಸರು ಹ್ವಾಂಗ್ ಡಾಂಗ್ ಯಾಂಗ್. ಪ್ರೊನೌನ್ಸಿಯೇಷನ್ ತಪ್ಪಾದ್ರೆ ಇದು ಮಾಡಿರಿ. ಹ್ವಾಂಗ್ ಡಾಂಗ್ ಯಾಂಗ್ ಇವ ರೈಟರ್, ಡೈರೆಕ್ಷನ್, ಕ್ರಿಯೇಟರ್. ಇವು ಈ ಸ್ಟೋರಿ ಬರ್ಕೊಂಡು 4 ವರ್ಷ ಅಡ್ಡಾಡಿದ್ನಂತ. ಯಾರೂ ಇದು ಮಾಡಿಲ್ಲ. ನೆಟ್ಫ್ಲಿಕ್ಸ್ದವರು ಆಯ್ತು ಮಾಡ್ತೀನಿ ಅಂತೇಳಿ ಮಾಡಿದ್ರು. 4 ವರ್ಷ ಆದಮೇಲೆ ಅವ ಅಲ್ಟಿಮೇಟ್ ಹಿಟ್ ಆಯ್ತು. ಇದ್ರಾಗ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು 4, 5, 6 456 ಅವಂದು ಕ್ಯಾರೆಕ್ಟರ್ ಐತಿ. ಇದ್ರಾಗ ಲೀ ಜಾಂಗ್ ಜೆ ಅವನ ಹೆಸರು ಐತಿ. ಅವನದು ನಂಬರ್ ಬಂದ್ಬಿಟ್ಟು 4, 5, 6. ಅವನ ರಿಯಲ್ ಹೆಸರು ಶಾಂಗ್ ಜಿ ಹಾನ್. ಅದ್ರಾಗ ಒಬ್ಬ ಫ್ರಂಟ್ ಮ್ಯಾನ್ ಇರ್ತಾನೆ. ಅದ್ರಾಗ ಗೇಮ್ ಆಡಿಸಿರ್ತಾನೆ. ಅವನದು ರೂಲ್ಸ್ ಆಡಿಸ್ತಾನೆ. ಅವನ ಹೆಸರು ಲೀ ಬ್ಯಾಂಗ್ ಹಾನ್. ಅವನ ಆ ಫಿಲ್ಮ್ನಾಗ ಹೆಸರು. ಆ ರಿಯಲ್ ಹೆಸರು ಹಾಂಗ್ ಇನ್ ಹೋ. ಏನು ಹೆಸರು ಏನಪ್ಪ ಮಾರ. ಆಮೇಲೆ ಅದ್ರಾಗ ಪೊಲೀಸ್ ಆಫೀಸರ್ ಇರ್ತಾನೆ. ಅಂದರೆ ಈ ಹೆಂಗೆ ಪೊಲೀಸ್ ಆಫೀಸರ್ ಅಂದ್ರೆ, ಅವನು ಹುಡುಕ್ತಿರ್ತಾನೆ. ಇದು ಟ್ವಿಸ್ಟ್ ಆಗುತ್ತೆ. ಅವ್ರ ತಮ್ಮನ ಹುಡುಕ್ತಿರ್ತಾನೆ. ಅವನ ತಮ್ಮಗೆ ಇವ 4, 5, 6 ಏನಿರ್ತಾರಲ್ಲ, ಅವ್ರ ಫ್ರೆಂಡ್ ಇರ್ತಾರೆ. ಒಂದೇ ಓಣೆ ನೋಡಿರ್ತಾರೆ. ಅಂದ್ರೆ ಒಂದೇ ಊರು, ಒಂದೇ ಓಣೆ, ಅಲ್ಲೇ ಆಜು ಬಾಜು ಅಲ್ಲೇ ಮನೆ ಇರ್ತೈತಿ. ಅವ್ರು ಹುಡುಕ್ತಿರ್ತಾನೆ. ಇವ ಮೈ ತುಂಬ ಸಾಲ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವ ಹೇಳ್ತಾನೆ, ನಮ್ಮ ತಮ್ಮಗೆ ನೋಡಿ ಏನಂತೇಳಿ. ಅವ ಹೇಳ್ತಾನೆ, ನಾ ಹಿಂಗೆ ಹೋಗಿದ್ದೆ. ಅವ ಹೇಳ್ತಾನೆ, ನಂಗೆ ಈ ಥರ ನಿಮ್ಗಿದು ಡಿಸ್ಪ್ಲೇ ಮಾಡ್ತೀನಿ ಕಾರ್ಡ್. ಹೆಂಗೈತಪ್ಪ ಅಂದ್ರೆ, ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ, ಗೇಮ್ ಆಡಿಸ್ತಾರೆ. ಗೇಮ್ ಆಡಿಸಿ ವಿಸಿಟಿಂಗ್ ಕಾರ್ಡ್ ಕೊಡ್ತಾರೆ. ನೀನು ಗೆಲ್ಲಬೇಕಂದ್ರೆ ಬಾ ಅಂತ. ಅಲ್ಲಿ ಹೋಗ್ತಾರೆ. ಅವ್ರಿಗೆ ಅನಿಸ್ತೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಐಲ್ಯಾಂಡ್ನಾಗ, ಎಲ್ಲೋ ದೂರ ಐಲ್ಯಾಂಡ್ನಾಗ ಇರ್ತೈತೆ. ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೀರೀಸ್ ಐಲ್ಯಾಂಡ್ನಾಗ ಇರ್ತೈತಿ. ಎಲ್ಲ ಸೆಟಪ್ ಮಾಡಿರ್ತಾರೆ. ಅದು ರಿಯಲ್ಲು. ಎಷ್ಟು ಜನ ಸಾಯ್ತಾರೋ ಏನೋ ಗೊತ್ತಿಲ್ಲ, ರಿಯಲ್ ಐತಿ. ಅದ್ರಾಗ ಪೊಲೀಸ್ ಆಫೀಸರ್ ಹುಡುಕ್ತಿರ್ತಾನೆ. ಅವನ ಹೆಸರು ಹುಯಿ ಹಾ ಜಾನ್. ಪೊಲೀಸ್ ಆಫೀಸರ್ ಅವನ ಹೆಸರು ಹುಯಿ ಹಾ ಜಾನ್. ಅವನ ರಿಯಲ್ ಹೆಸರು ಹ್ವಾಂಗ್ ಜೂಂಗ್ ಹೋ. 218 ಒಬ್ಬ
ಪ್ಲೇಯರ್ ಇರ್ತಾನೆ, ಅವನು ಅಜೀಬ್ ಪ್ಲೇಯರ್ ಇರ್ತಾನೆ. ಇನ್ನೊಬ್ಬಕಿ ಸೀರೀಸ್ 1ನ್ಯಾಗ ಗೆಲ್ತಾನೆ ಇವ, ಯಾರು ಲೀ ಜಾನ್ ಜೆ 456. ಇವ ಒಬ್ಬ ಗೆಲ್ತಾನೆ, 45.6 ಮಿಲಿಯನ್ ಗೆಲ್ತಾನೆ. ಗೆದ್ದ ಹೋಗ್ತಾನೆ, ಮತ್ತು ಇವ್ರು ಹುಡುಕ್ಬೇಕಲ್ಲ ಅಂತ ಇದು ಮಾಡ್ತಿರ್ತಾನೆ. ಮತ್ತು ಸೆಕೆಂಡ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಸೀಸನ್ ಸೇಮ್ ರಿಪೀಟ್ ಮಾಡ್ತಾರೆ, ಗೇಮ್ಸು ಸೇಮ್ ರಿಪೀಟ್ ಆಗುತ್ತೆ. ಹೊಸ ಜನ ಇರ್ತಾರೆ, ಒಬ್ಬಂಗೆ ಬಿಟ್ಟು ಎಲ್ಲರೂ ಹೊಸಬ್ರು ಇರ್ತಾರೆ ಸೀರೀಸ್ 2ನ್ಯಾಗ. ಅದ್ರಾಗ ಲಾಸ್ಟಿಗೆ ನಿಮ್ಗೆ ಗೊತ್ತದ ಫ್ರಂಟ್ ಮ್ಯಾನ್ ಅವ್ರ ಜೊತೆ ಆಡ್ತಿರ್ತಾನೆ, ಗೊತ್ತಿರಂಗಿಲ್ಲ ಇವ್ರಿಗೆ ಸೆಕೆಂಡ್ ಸೀರೀಸ್ನಾಗ. ಮತ್ತು ಹೊಸ ಗೇಮ್ಸ್ ಸೇಮ್. ಒಬ್ಬಾಕಿ ಪ್ರೆಗ್ನೆಂಟ್ ಇದ್ದಕ್ಕೆ ಲೇಡಿ ಬರ್ತಾಳೆ, ಆಕಿನ ಹೆಸರು ಜೋ ಯೋರಿ. ಆಕಿನ ಹೆಸರು ಅದಕ್ಕಿನ ಪ್ಲೇಯರ್ ನಂಬರ್ 322. ಆಕಿ ಸೀಸನ್ 2ನ್ಯಾಗ ಹೊಟ್ಲಿ ಇರ್ತಾಳೆ, ಬರ್ತಾನೆ. ಇವ ಏನು ಮಾಡ್ತಾನೆ, 456 ಇವ್ರು ಹಿಡಿಬೇಕಂಥೇಳಿ ಎಲ್ಲ ಹರಸಾಹಸ ಮಾಡ್ತಾನೆ, ಹಿಡಿಯೋಕೆ ಆಗಂಗಿಲ್ಲ. ಅವಾಗ ಫ್ರಂಟ್ ಮ್ಯಾನ್ ಹೋಗ್ಬಿಡ್ತಾನೆ. ಇವ್ ಮತ್ತು ಹೊಳ್ಳಿ ಗೇಮ್ನಾಗ ಆಡಿಸ್ತಾರೆ. ಅಲ್ಲಿ ನೀವು ನೋಡೋ ಫೈಟ್ ನಡೀತೈತಿ, ಎಲ್ಲರದು ಫೈಟ್ ನಡೀತೈತಿ. ಹೊಡ್ಯಕ್ಕೆ ಹೋಗ್ತಾನೆ, ಕೆಲವ್ರು ಹೆದರಿ ಬಿಟ್ಟು ಬಿಡ್ತಾರೆ, ಇವ್ಗೆ ಹಿಡ್ಕೊಂಡು ಹೋಗ್ತಾರೆ, ಇವ್ಗೆ ತಂದು ಬಿಡ್ತಾರೆ. ಆಮೇಲೆ ಮತ್ತೆ ಗೇಮ್ ಚಾಲು ಆಗುತ್ತೆ. ಅವಾಗ ತಂದು ಬಿಟ್ಟ ಮೇಲೆ ಮತ್ತೆ ಸೀಸನ್ 3 ಸ್ಟಾರ್ಟ್ ಮಾಡ್ಯಾರ. ಸೀಸನ್ 3ನ್ಯಾಗ ಏನು ಟ್ವಿಸ್ಟ್ ಇಟ್ಟಾರಪ್ಪ ಅಂದ್ರೆ, ಫ್ರಂಟ್ ಮ್ಯಾನ್ ಇರಂಗಿಲ್ಲ. ಫ್ರಂಟ್ ಮ್ಯಾನ್ ಯಾರು ಇರ್ತಾನಂದ್ರೆ ಇವ್ರ ಅಣ್ಣ, ಅವನ ಜೊತೆ ಏನು ಆಟ ಆಡ್ತಿರ್ತಾನಲ್ಲ, ಲೀ ಬ್ಯಾಂಗ್ ಹೋನ್, ಅವನ ಜೊತೆ ಸೀಸನ್ 2ನ್ಯಾಗ ಆಡ್ತಿರ್ತಾನೆ. ಗೊತ್ತಿರಂಗಿಲ್ಲ ಇವನ ಫ್ರಂಟ್ ಮ್ಯಾನ್ ಅಂಥೇಳಿ. ಆಮೇಲೆ ಅವಾಗ ಸ್ಟಾರ್ಟ್ ಆಗುತ್ತೆ ಸೀಸನ್ 3, ಸಣ್ಣಂಗೆ ಸ್ಟಾರ್ಟ್ ಆಗುತ್ತೆ. ಅವಾಗ ಈಗ 222 ಹುಡುಗಿ ಜನನ ಕೊಡ್ತಾಳೆ, ಒಂದು ಬೇಬಿಗೆ ಜನನ ಕೊಡ್ತಾಳೆ. ಬೇಬಿ ಡಿಲಿವರಿ ಆಗುತ್ತೆ, ಅಲ್ಲೇ ಡಿಲಿವರಿ ಆಗುತ್ತೆ. ಆಗಿದೆ ಗೇಮ್ನಾಗ ಅದೇ ಕಂಟಿನ್ಯೂಟಿ ಮಾಡ್ತಾರೆ. ಮತ್ತೇನು ಟ್ವಿಸ್ಟ್ ಐತೆ ಅಂದ್ರೆ, ಗೆಲ್ಲೋದು ಯಾರು, 222 ಬೇಬಿನ. ಇಲ್ಲಿ 456 ಯಾರತ್ತಲ್ಲ, ಅವನ ಮಗಳಿಗೆ ಹೋಗಿ ಅವನದು ರೊಕ್ಕ ಕೊಡ್ತಾನೆ ಫ್ರಂಟ್ ಮ್ಯಾನ್. ಏನಪ್ಪ ಅಂದ್ರೆ ಫ್ರಂಟ್ ಮ್ಯಾನ್ ಏನು ಮಾಡ್ತಾನೆ, 456 ಲೀ ಜೋಂಗ್ ಜೆ ಯಾರ ಸೀಸನ್ 3ನ್ಯಾಗ ಗೇಮ್ ಸೋಲ್ತಾನಲ್ಲ, ಹೋಗ್ಬಿಡ್ತಾನಲ್ಲ, 222 ಏನು ಬೇಬಿ ಗೆಲ್ಲತ್ತಲ್ಲ, ಅದರ ರೊಕ್ಕ ಹೋಗಿ ಅವ ಆಕಿನ ಮಗಳಿಗೆ ಕೊಡ್ತಾನೆ. ಯಾಕೆ ಆಕಿನ ಮಗಳಿಗೆ ನೋಡೋಕೆ ಆಗ್ತಿರಂಗಿಲ್ಲ ಪಾಪ, ಅವ್ನ ಮಗಳು ನೋಡೋಕೆ ಆಗ್ತಿರಂಗಿಲ್ಲ ಪಾಪ ಅವ್ನು. ಯಾಕಂದ್ರೆ ಬಡವ ಇರ್ತಾನೆ ಇವ, ಆಕಿನ ಹೆಂಡತಿ ಬೇರೆದವಂಗೆ ಮದುವೆ ಹಾಕ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಫುಲ್ ಸಾಲ ಮಾಡ್ಯಾನ, ನಮ್ಮ ಕಡೆ ಏನು ದುಡ್ಡಿಲ್ಲ ಅಂತೇಳಿ ಹೆಂಡತಿ ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಮಗಳು ಅವ್ನ ಕಡೆ ಇರ್ತಾಳೆ. ಇವನ ಅಪ್ಪನ ದುಡ್ಡು ಆಕಿ ಫ್ರಂಟ್ ಮ್ಯಾನ್ ಹೋಗಿ ಮಗಳಿಗೆ ಕೊಡ್ತಾಳೆ. ಅಲ್ಲಿ ಕಾರ್ ಪಾಸ್ ಆಗೋತ್ತಿಗೆ ಅಮೇರಿಕಾನಾಗ ಮತ್ತೆ ಗೇಮ್ ಸ್ಟಾರ್ಟ್ ಆಗೈತೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಕಾಣುತ್ತದೆ ಸೀನ್, ಫೋಟೋ ಹಾಕ್ತೀನಿ ಸಿಕ್ಕರೆ ನಿಮ್ಮ ಸೀನ್ ಕಾಣುತ್ತೆ. ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸೀಸನ್ 4 ಬರ್ತೈತೋ ಇಲ್ಲೋ, ಅವ್ರು ಹೇಳೋ ಪ್ರಕಾರ ಸೀಸನ್ 3 ದ ಎಂಡ್ ಅಂತ ಹೇಳಿದರು. ಸೀಸನ್ 4 ರೆಡಿ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಎಲ್ಲರೂ ನೋಡಿರಿ, ಸ್ಕ್ವಿಡ್ ಗೇಮ್ ನೋಡಿರಿ, ಚೆನ್ನಾಗೈತಿ. ಥ್ಯಾಂಕ್ ಯು.